ನಮಸ್ಕಾರ ಸ್ನೇಹಿತರೆ. ಟಾಲಿವುಡ್ ಸ್ಟಾರ್ ಹೀರೋಯಿನ್ ಅನುಷ್ಕಾ ಶೆಟ್ಟಿ ಬಗ್ಗೆ ವಿಶೇಷ ಪರಿಚಯ ಅಗತ್ಯವಿಲ್ಲ. ನಾಯಕ ನಾಗಾರ್ಜುನ್ ಅವರ ಸೂಪರ್ ಸಿನಿಮಾ ಮೂಲಕ ತೆಲುಗು ಪ್ರೇಕ್ಷಕರಿಗೆ ಪರಿಚಯವಾದ ನಟಿ, ಸೌತ್ ಲೇಡಿ ಸೂಪರ್ ಸ್ಟಾರ್ ಆಗಿ ಬೆಳೆದಿದ್ದಾರೆ. 2009 ಸರಣಿ ಚಿತ್ರಗಳಲ್ಲಿ ಸಾಮಾನ್ಯ ನಾಯಕಿಯಾಗಿ ಕಾಣಿಸಿಕೊಂಡಿದ್ದ ಅನುಷ್ಕಾ ಅರುಂಧತಿ ಚಿತ್ರದ ಮೂಲಕ ಸ್ಟಾರ್ ಹೀರೋಯಿನ್ ಆದರು. ಈ ನಡುವೆ ಸೈಜ್ 0 ಸಿನಿಮಾದಲ್ಲಿ ನಟಿಸಿ ಅಭಿಮಾನಿಗಳಿಗೆ ಕೊಂಚ ಶಾಕ್ ನೀಡಿದ್ದು, 15 ವರ್ಷಗಳ ಕಾಲ ಟಾಲಿವುಡ್ ನ ಟಾಪ್ ಹೀರೋಯಿನ್ ಆಗಿ ಮುಂದುವರೆದು ಪ್ಯಾನ್ ಇಂಡಿಯಾ ಹೀರೋಯಿನ್ ಆಗಿದ್ದಾರೆ. ಈಗ ಅವರಿಗೆ ಯಾವ ರೀತಿಯ ಕ್ರೇಜ್ ಇದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಬಹುದು. ಬಾಹುಬಲಿ ನಂತರ ಅನುಷ್ಕಾ ಭಾಗಮತಿ ಮತ್ತು ಶೀತಂ ಚಿತ್ರಗಳನ್ನ ಮಾಡಿದರು. ಫ್ಲಾಪ್ ಗಳನ್ನ ಎದುರಿಸಿದರು. ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವ ಅನುಷ್ಕಾ ಶೆಟ್ಟಿ ಸದ್ಯದಲ್ಲೇ ಮದುವೆಯಾಗಲಿದ್ದಾರೆ ಎಂಬ ಸುದ್ದಿ ವೈರಲ್ ಆಗಿದೆ. ಆ ಉದ್ಯಮಿ ಯಾರು, ಅವನ ಹಿನ್ನೆಲೆ ಏನು, ಮದುವೆಯಾಗಲು ಸ್ವೀಟಿ ನಿಜವಾಗ್ಲೂ ಒಪ್ಪಿಕೊಂಡಳೆ? ಈ ವಿಷಯವನ್ನ ತಿಳಿದುಕೊಳ್ಳಲು ನೀವು ಸ್ವಲ್ಪ ಸಮಯ ಕಾಯಬೇಕು. ಅಂದ ಹಾಗೆ ಅನುಷ್ಕಾ ಮದುವೆ ಫಿಕ್ಸ್ ಆದಾಗ ಅನುಷ್ಕಾ ಮದುವೆ ನಿಶ್ಚಯವಾದರೆ ಪ್ರಭಾಸ್ ಜೀವನ ಪರ್ಯಂತ ಒಂಟಿಯಾಗಿ ಇರ್ತಾರಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಕಾಮೆಂಟ್ ಮಾಡ್ತಿದ್ದಾರೆ. ಅನುಷ್ಕಾ ಮದುವೆ ಬಗ್ಗೆ ಸ್ಪಷ್ಟತೆ ಬರಬೇಕು. ಅನುಷ್ಕಾ ಶೆಟ್ಟಿ ಮದುವೆ ಸುದ್ದಿ ಆಗಾಗ ಮುನ್ನೆಲೆಗೆ ಬರುತ್ತಲೇ ಇರುತ್ತದೆ. ಇನ್ನು ಪ್ರಭಾಸ್ ಅವರ ಸಂಬಂಧಿ ಕೂಡ ಅವರು ಶೀಘ್ರ ಮದುವೆಯಾಗುತ್ತಾರೆ ಎಂದಿದ್ದರು. ಆದರೆ ಈವರೆಗೂ ಈ ಬಗ್ಗೆ ಯಾವುದೇ ಅಪ್ಡೇಟ್ ಹೊರಬಿದ್ದಿಲ್ಲ. ಬಹುಭಾಷಾ ನಟಿ ಅನುಷ್ಕಾ ಶೆಟ್ಟಿ ಏನ್ ಮಾಡ್ತಿದ್ದಾರಪ್ಪ ಎನ್ನುವರಿಗೆ ಹೊಸ ಪೋಸ್ಟರ್ ಮೂಲಕ ಉತ್ತರ ಕೊಟ್ಟಿದ್ದಾರೆ ಈ ಕರಾವಳಿ ಬ್ಯೂಟಿ. ಹೌದು, ಬಾಹುಬಲಿಯ ದೇವಸೇನಾ ಸೈಲೆಂಟ್ ಆಗಿ ತಮಗಿಷ್ಟವಾಗುವ ವಿಭಿನ್ನ ಕಥಾ ಹಂದರದ ಸಿನಿಮಾಗಳನ್ನ ಮಾಡುತ್ತಾ ಸೈಲೆಂಟ್ ಆಗಿ ವರ್ಕಿಂಗ್ ಮೋಡ್ ನಲ್ಲಿಯೇ ಇದ್ದಾರೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.